ಅವ್ನು ಯಾವನ್ ಕಳಿಸಿದಾನೆ ನಿಮ್ನ ಯಾವನ್ ಧಮ್ಕಿ ಹಾಕ್ತಾನೆ ಅವನ ನಂಬರ್ ಕಳಿಸಿ ಸರ್ ಸಾಕು. ಅವ್ನ ಎಲ್ಲೇ ಹುಡುಕಿ ಹೊಡಿತೀನಿ ನಮ್ಗೆ ಇಲ್ಲ ಅಮಾಯಕರಿಗೆ ಅಂತ ಒಳ್ಳೇದ್ ಮಾಡ್ತಾ ಇದೀರಿ. ಅದಕ್ಕೆ ತಪ್ಪು ಅನ್ನಕ ಯಾವ ಮಗನಿಗೂ ಅಧಿಕಾರ ಇಲ್ಲ ಸರ್. ಏನೋ ಹೊಡಿತೀನಿ ಮಾತಾಡ್ತಾರಲ್ಲ ಇವರು. ಫೋನ್ ಅಲ್ಲಿ ಧಮ್ಕಿ ಹಾಕೋದಲ್ಲ, ಮುಂದೆ ಬಂದು ಹೊಡಿಬೇಕು. ಹೆಂಗಸರು ಕಡೆ ಹೊಡಿತೀವಿ ಚಪ್ಪಲಿ ತಕೊಂಡವನ್ಗೆ. ನಾನ್ ಮುಂದೆ ಬರಕ್ ಹೇಳಿ ಸರ್. ಅವ್ನ ನಂಬರ್ ಕಳಿಸಿ ಸರ್ ನನ್ಗೆ. ಇವತ್ತು ಮಹಿಳೆಯರಿಗೆಲ್ಲ ನನ್ನ ಕಾರ್ಯಕ್ರಮದಲ್ಲ ಇಂದ ಒಳ್ಳೇದಾಗಿದೆ, ತುಂಬಾ ಅನುಕೂಲ ಆಗಿದೆ ಸರ್. ನನ್ ಗ್ರೂಪ್ ಅವ್ರಿಗೆಲ್ಲ ತುಂಬಾ ಅನುಕೂಲ ಆಗಿದೆ. ನಿಮ್ಮಿಂದ ಸಾವಿರಾರು ಕುಟುಂಬಗಳು ಬದುಕಿದ್ದಾರೆ. ಸಂತೆಗೆ ಬರ್ತಾನೆ ಇಲ್ಲ ಸರ್. ಲೆಕ್ಕ ಕೇಳ್ದೆ, ಲೆಕ್ಕ ತಗೊಂಡೆ, ಇವಾಗ ಆಗ್ತಾ ನಿಮ್ಗೆ ವಿಡಿಯೋ ಮಾಡ್ಕೊಂಡೆ, ಅಷ್ಟಕ್ಕೆ ಬೆಚ್ಚಿ ಬೆದ್ರೋಗವ್ರೆ ಸರ್. ಬರೀ 500 ರೂಪಾಯಿ ಕಳ್ಸ್ಕೊತಾ ಇದ್ರು, ಬೆಚ್ಚಿ ಬೆದ್ರೋಗವ್ರೆ ಎಲ್ಲಾರು. ನಿಮ್ ಒಬ್ಬರಿಂದ ಸರ್ ಇಲ್ಲಿ ಉಳಿತಿರೋದು. ರೈಟ್ ನ್ಯೂಸ್ ಅವರು ಅಷ್ಟೇ ಚೆನ್ನಾಗ್ ಮಾಡ್ತಾ ಇದ್ರಿ, ಅಷ್ಟೇ ಧೈರ್ಯ ಹೇಳ್ಕೊಡ್ತಾ ಇದೀರಿ, ಅಷ್ಟೇ ಜನ ಬದುಕಿದಿರಿ ಸರ್. ಹೇಳ್ತಿದ್ದಾರೆ ನನ್ಗೆ ಒಳ್ಳೇದಾಗ್ತಾ ಇದೆ, ನನ್ಗೆ ಜೀವ ಉಳಿತು. ಎಷ್ಟೋ ಜನ ಸಹಾಯಕ್ ಹೋಗಿದವ್ರೆಲ್ಲ ಬಂದು ನನ್ ಮುಂದೆ ಇವತ್ತು ನಿಂತಿದ್ದಾರೆ. ಆದ್ರೆ ನಿಮ್ ರೈಟ್ ನ್ಯೂಸ್ ಇಂದ ನಾವು ಧೈರ್ಯ ತಗೋತಾ ಇದೀವಿ ಸರ್. ತುಂಬಾನೇ ಧೈರ್ಯ ಕೊಡ್ತಾ ಇದೀರಿ, ಧೈರ್ಯ ತಗೋತಾ ಇದೀವಿ. ನಾವು ಇದೇ ಹೋರಾಟಕ್ಕೆ ನಿಲ್ತಿದೀವಿ ಸರ್. ತುಂಬಾ ಇಷ್ಟ ಆಗೋದಕ್ಕಿಂತ ಹೆಚ್ಚಾಗಿ ಒಳ್ಳೇದಾಗ್ತಾ ಇದೆ ಸರ್. ಒಳ್ಳೇದಾಗ್ತಾ ಇದೆಯಾ? ನಿಮ್ಗೇನು ಒಳ್ಳೇದಾಯ್ತು? ನನ್ಗೆ ಒಳ್ಳೇದಾಗಿದೆ. ನಮ್ಮ ಮನೆ ಹತ್ರ ಒಬ್ರು ಮೈಕ್ರೋ ಫೈನಾನ್ಸ್ ಅವ್ರು ಬರ್ತಾ ಇಲ್ಲ, ಯಾರು ಕಮ್ಮಿ ಆಗಿದ್ದಾರೆ. ರೈಟ್ ನ್ಯೂಸ್ ಅವ್ರು ಕೊಡ್ತಾ ಇದಾರೆ ಅಂದ್ಬಿಟ್ಟು ಇದ್ ಮಾಡಿ ತುಂಬಾನೇ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ಈಗ ತುಂಬಾ ಒಳ್ಳೇದಾಗಿದೆ, ಎದುರು ಹೋಗಿದ್ದಾರೆ, ಬೆದರಿಕೆ ಹಾಕಿದ್ದಾರೆ ಸರ್. ಆಮೇಲೆ ರಿಟರ್ನ್ ಹಾಕಿಸ್ತೀನಿ, ತಗೊಂಡೋಗಿರೋ ಅಮೌಂಟ್ ಎಲ್ಲ ರಿಟರ್ನ್ ಹಾಕಿಸ್ತೀನಿ ಅಂತ ಹೇಳ್ತಾ ಇದಾರೆ. ಒಬ್ರು ಫೋನ್ ಮಾಡ್ತಾ ಇಲ್ಲ ಸರ್. ನಿಮ್ ನ್ಯೂಸ್ ಇಂದ ನನ್ಗೆ ಒಳ್ಳೇದಾಗಿದೆ ಸರ್. ನನ್ ಜೀವ ಉಳಿದಿದೆ ಸರ್ ಇವತ್ತು. ಓಕೆ, ಈಗ ನಮ್ಗೆಲ್ಲ ಬೈತಾರಲ್ಲ, ಈಗ ನಿಮ್ಮ ಈ ತರ ಎಲ್ಲ ನಿಮ್ಗಳಿಗೋಸ್ಕರ ನಾವು ನಿಂತ್ಕೊಂಡಾಗ ಈ ಧಮ್ಕಿ ಹಾಕೋದು, ನಿಮ್ಗೆ ಹೊಡೆದಾಕ್ಬಿಡ್ತೀವಿ ಅನ್ನೋದು ಈ ತರ ಎಲ್ಲ ಮಾಡ್ತಾರಲ್ಲ, ಅವ್ರಿಗೆಲ್ಲ ಏನ್ ಹೇಳ್ತೀರಾ? ನನ್ ಮಕ್ಕಳನ್ನ ಕಟ್ಟಕ್ಕೆ ಹೇಳಿ ಸರ್. ಅವ್ರು ರಾಮ್ ಬಡ್ಡಿ ತಗೋತಾ ಇದಾರೆ, ಮೈಕ್ರೋ ಚಕ್ರ ಬಡ್ಡಿ ತಗೋತಾ ಇದಾರಲ್ಲ, ಅಂತವ್ರನ್ನೆಲ್ಲ ನಿಲ್ಸಕ್ ಹೇಳಿ ಸರ್. ಇಲ್ಲ ತಂದ್ ಕಟ್ಟಕ್ಕೆ ಹೇಳಿ ಸರ್ ಅವ್ರನ್ನ. ಅವ್ರನ್ನ ಈಗ ನೀವು ಒಳ್ಳೇದ್ ಮಾಡಕ್ ಹೋಗ್ಬಿಡಿ. ನಮ್ಮಂತ ಬಡವ ಜನಗಳನ್ನ ಅವ್ನ ಯಾವನ ಹೋಗ್ತಿದ್ದಾನೆ ಅವನ್ನ ಕರ್ಕೊಂಡ್ ಕಟ್ಟಕ್ಕೆ ಹೇಳಿ ಸರ್ ಅವ್ನೆ. ಅವ್ನ್ ತಗೊಳ್ಳಿಲ್ಲ ಅವ್ನದ್ ಏನಿದೆ ಅವ್ನ್ ನೋಡ್ಕೊಂಡು ಹೋಗ್ಲಿ. ಸುಮ್ನೆ ಅಮಾಯಕರಿಗೆ ಗೊತ್ತಿಲ್ದ ಅಮಾಯಕರಿಗೆ ಯಾಕೆ ಸರ್ ತೊಂದ್ರೆ ಕೊಡ್ತಾ ಇದ್ರು? ನೀವು ಏನು ಒಳ್ಳೇದ್ ಮಾಡ್ಬೇಕು. ಇಲ್ಲ ಬಡ ಜನ ಹತ್ರ ನೀವೇನ್ ಕಮಿಷನ್ ಇಸ್ಕೊಂಡಿಲ್ಲ, ಅಥವಾ ಬಡ ಜನಗಳ ಹತ್ರ ನೀವೇನು ನಂಚೆ ತಗತ್ತೆ ಇಲ್ವಲ್ಲ. ಏನೋ ನಿಮ್ ಅನುಭವ ಇದೆ, ಒಳ್ಳೇದ್ ಮಾಡ್ತಾ ಇದೀರಿ. 4 ಜನಕ್ಕೆ ಒಳ್ಳೇದಾಗ್ಬೇಕು, ಗೊತ್ತಿಲ್ಲ ಅಮಾಯಕರಿಗೆ ಅಂತ ಒಳ್ಳೇದ್ ಮಾಡ್ತಾ ಇದೀರಿ. ಅದಕ್ಕೆ ತಪ್ಪು ಅನ್ನಕ ಯಾವ ಮಗನಿಗೂ ಅಧಿಕಾರ ಇಲ್ಲ ಸರ್. ಏನೋ ಮಾತಾಡ್ತಾರಲ್ಲ ಇವರು. ಫೋನ್ ಅಲ್ಲಿ ಧಮ್ಕಿ ಹಾಕೋದಲ್ಲ, ಮುಂದೆ ಬಂದು ಹೊಡಿಬೇಕು. ಹೆಂಗಸರು ಕಡೆ ಹೊಡಿತೀವಿ ಚಪ್ಪಲಿ ತಕೊಂಡವನ್ಗೆ. ನಾನ್ ಮುಂದೆ ಬರಕ್ ಹೇಳಿ ಸರ್. ಅವ್ನ ನಂಬರ್ ಕಳಿಸಿ ಸರ್ ನನ್ಗೆ. ಅವ್ನ ಯಾವನ್ ಕಳಿಸಿದಾನೆ ನಿಮ್ನ ಯಾವನ್ ಧಮ್ಕಿ ಹಾಕ್ತಾನೆ ಅವನ ನಂಬರ್ ಕಳಿಸಿ ಸರ್ ಸಾಕು. ಅವ್ನ ಎಲ್ಲೇ ಹುಡುಕಿ ಹೊಡಿತೀನಿ ನಮ್ಗೆ. ಬಟ್ ಅವ್ರಿಗೆ ಗೊತ್ತಿಲ್ಲ, ಇಷ್ಟೊಂದ್ ಜನ ಹೆಣ್ಣು ಮಕ್ಳು ನಮ್ ಸಪೋರ್ಟ್ ಇದಾರೆ ಅಂತ ಅವ್ನಿಗೆ ಗೊತ್ತಿಲ್ಲ ಅನ್ಸುತ್ತೆ. ಹೆಣ್ಮಕ್ಳು ಸಪೋರ್ಟ್ ಎಲ್ಲಿಂದ ಎಲ್ಲಿ ಗಂಟ ಬರುತ್ತೆ ಅಂತ ಅವ್ರಿಗೆ ಏನ್ ಗೊತ್ತು ಸರ್. ಇವತ್ತು ಕರ್ನಾಟಕ ಸಮಾಜದ ಮಹಿಳೆ ರಾಜ್ಯ ಸರ್ ಇದು. ಮಹಿಳೆ ರಾಜ್ಯದಿಂದ ತಿರುಗಿಸಿ ಬಿದ್ರೆ ಅವರು ಎಲ್ಲೋ ಬೀಳ್ತಾರೆ ಅಂತ ಇನ್ನ ಗೊತ್ತಿಲ್ಲ. ಅವನು ಧಮ್ಕಿ ಹಾಕೋನು. ಇವತ್ತು ಮಹಿಳೆಯರಿಗೆಲ್ಲ ನನ್ನ ಕಾರ್ಯಕ್ರಮದಲ್ಲ ಇಂದ ಒಳ್ಳೇದಾಗಿದೆ, ತುಂಬಾ ಅನುಕೂಲ ಆಗಿದೆ ಸರ್. ನನ್ ಗ್ರೂಪ್ ಅವ್ರಿಗೆಲ್ಲ ತುಂಬಾ ಅನುಕೂಲ ಆಗಿದೆ. ನಿಮ್ಮಿಂದ ಸಾವಿರಾರು ಕುಟುಂಬಗಳು ಬದುಕಿದ್ದಾರೆ. ಸಾವಿರಾರು ಜನಕ್ಕೆ ಒಂದು ರಿಲೀಫ್ ಅನ್ನೋದು ಸಿಕ್ಕಿದೆ. ಹಂಗಾಗಿ ತುಂಬಾ ಒಳ್ಳೇದಾಗ್ತಿದೆ ಸರ್. ನಮ್ ಸಪೋರ್ಟ್ ಎಲ್ಲಿ ತನಕ ಬಂದೇ ಬರುತ್ತೆ. ನಮ್ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ನಿಮ್ಗೆ ಸಪೋರ್ಟ್ ಸಿಕ್ಕೇ ಸಿಗುತ್ತೆ. ನಮ್ಮ ಮಹಿಳೆಯರು ಯಾವತ್ತೂ ಮೋಸ ಮಾಡಲ್ಲ. ಹಂಗಾಗಿ ನಿಮ್ ರೈಟ್ ನ್ಯೂಸ್ ಯಾವುದೇ ಕಾರಣಕ್ಕೂ ನಿಲ್ಸ್ಬೇಡಿ ಸರ್. ಸರಿ, ಈಗ ಧರ್ಮಸ್ಥಳದವ್ರು ಏನ್ ಮಾಡಿದ್ರು? ಈಗ ನಿಮ್ ತಂಟೆಗೆ ಬರ್ತಿದಾರ ಹೆಂಗೆ? ನಮ್ ತಂಟೆಗೆ ಬರ್ತಾನೆ ಇಲ್ಲ ಸರ್. ಲೆಕ್ಕ ಕೇಳ್ದೆ, ಲೆಕ್ಕ ತಗೊಂಡೆ, ಇವಾಗ ಆಗ್ತಾ ನಿಮ್ಗೆ ವಿಡಿಯೋ ಮಾಡ್ಕೊಂಡೆ, ಅಷ್ಟಕ್ಕೆ ಬೆಚ್ಚಿ ಬೆದ್ರೋಗವ್ರೆ ಸರ್. ಬರೀ 500 ರೂಪಾಯಿ ಕಳ್ಸ್ಕೊತಾ ಇದ್ರು, ಬೆಚ್ಚಿ ಬೆದ್ರೋಗವ್ರೆ ಎಲ್ಲಾರು. ನನ್ನ ಹೆಸರು ಹೇಳ್ತು ನಾನು ಇದು ಅಂದ್ರೆ ಅವ್ರು ಗಡ 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 ನಡುಕ್ತಾವ್ರೆ ಸರ್. ಇವಾಗ ಅವ್ರಷ್ಟು ಲೀಗಲ್ ಆಗಿ ಇದ್ದಿದ್ರೆ ನಿಮ್ಗೆ ಕಂಪ್ಲೇಂಟ್ ಕೊಡಬಹುದಾಗಿತ್ತು, ನಿಮ್ಗೆ ನೋಟಿಸ್ ಇಶ್ಯೂ ಮಾಡಿಸಬಹುದಾಗಿತ್ತು. ಯಾವ್ದು ಗೊತ್ತೇ ಇಲ್ಲ, ಯಾವ್ದು ಗೊತ್ತೇ ಇಲ್ಲ. ಪೊಲಿಟಿಷಿಯನ್ಗೂ ಬರ್ತಾ ಇಲ್ಲ, ಕೋರ್ಟ್ಗೂ ಬರ್ತಾ ಇಲ್ಲ. ನಮ್ ಮನೆ ಹತ್ರನೇ ಬರಲ್ಲ ಸರ್. ಅವ್ನ್ಗೆ ಅಷ್ಟು ಧೈರ್ಯ ಇದ್ದಿದ್ರೆ ನಮ್ಮ ಮನೆ ಹತ್ರ ಬಂದು ಕುತ್ಕೋಬೋದಲ್ಲ ಸರ್. ಇವಾಗ್ಲೂ ಮನೆ ಹತ್ರನೇ ಬರ್ತಾ ಇಲ್ಲ. ಇನ್ನು ಅವ್ನು ಕೋರ್ಟ್ಗೆ ಎಲ್ಲ ಹೋಗ್ತಾನೆ, ಪೊಲಿಟಿಷಿಯನ್ಗೆ ಎಲ್ಲ ಹೋಗ್ತಾನೆ. ನಾನ್ ರೆಡಿ, ನಾನ್ ಕೋರ್ಟ್ಗೂ ರೆಡಿ, ಪೊಲಿಟಿಷಿಯನ್ಗೂ ರೆಡಿ. ನಮ್ಮ ಮನೆ ಅವ್ನ ಎಲ್ಲ ಕರಕು ನಾನ್ ರೆಡಿ. ಒಂದು ಮಹಿಳೆ ಸಮಾಜಕ್ಕೆ ಎದುರ್ಬೇಕು. ಒಬ್ಬ ಇವ್ರು ಕರೀತಾರೆ ಅಂದ್ರೆ ಭಯ ಪಡ್ಬೇಕಾದ್ರೆ ನಾನ್ ಭಯ ಪಡಲ್ಲ, ಎದುರ್ಕೊಳ್ಳೋದಿಲ್ಲ ಸರ್. ಯಾಕಂದ್ರೆ ನಾನ್ ತಪ್ಪಿಲ್ಲ, ತಪ್ಪು ಮಾಡಿದೀನಿ. ಮೇಡಮ್, ವಾರಕ್ಕೆ ಬಂದು ದುಡ್ಡು ಕೊಡಿ ಅಂತ 10 ರೂಪಾಯಿ ಕಡಿಮೆ ಆದ್ರೂ ಬಿಡ್ತಾ ಇರ್ಲಿಲ್ಲ ಅಂತಂದ್ರೆ ಇಷ್ಟೊಂದು ಸಾವಿರ ರೂಪಾಯಿ ಅಲ್ಲ ಸರ್. 1 ರೂಪಾಯಿ ಮಿಸ್ ಆದ್ರು ನನ್ನ ಹತ್ರನೇ ನಾನೇ ಕಟ್ಟಿದ್ರು. 1 ರೂಪಾಯಿ ಮಿಸ್ ಆಗಿಲ್ಲ ಅಂದ್ರೂ ಬಿಟ್ಟಿಲ್ಲ. 480 ರೂಪಾಯಿಗೆ 479 ರೂಪಾಯಿ ಕಟ್ಟಿದ್ರು ಇಸ್ಕೊಳ್ಳೋದಿಲ್ಲ.
ಅದು 1 ರೂಪಾಯಿನ ನಿಮ್ಮ ಹತ್ರ ಎತ್ಕೊಂಡ್ ಕಟ್ಟಿ. ಧೈರ್ಯವಾಗಿ ನಿಮ್ಮ ಹತ್ರ ಹೆಣ್ಮಕ್ಳು ನಿಂತ್ಕೋಬೇಕು ನೋಡಿ. ಅವನು ನಿಜವಲ್ಲೂ ಕೂಡ ನ್ಯಾಯ ನೀತಿಯಾಗಿ ಸಂಪಾದನೆ ಮಾಡ್ತಾ ಇದ್ದಿದ್ರೆ ನಿಮ್ಗೆ ಒಂದು ನೋಟಿಸ್ ಕೊಡ್ಬೋದಾಗಿತ್ತು, ಇಲ್ಲ ಕಂಪ್ಲೇಂಟ್ ಮಾಡ್ಬೋದಾಗಿತ್ತು, ಏನೋ ಮಾಡ್ಬೋದಾಗಿತ್ತು. ಅದನ್ನೇ ನಾನು ಮಾಡುವಾಗಿಲ್ಲ, ಶಕ್ತಿ ಇಲ್ವಲ್ಲ ಅವ್ರಿಗೆ. ಶಕ್ತಿ ಇಲ್ಲ, ಪವರ್ ಇಲ್ಲ ಸರ್. ಎಲ್ಲೋ ಕುತ್ಕೊಂಡು ಯಾವ್ದೋ ಮೂಲಲ್ಲಿ ಕುತ್ಕೊಂಡು ಫೋನ್ ಮಾಡ್ಬಿಟ್ಟು ಅವ್ನ್ ಧೈರ್ಯ ಇದ್ರೆ ಅವ್ನ್ ಸ್ವಂತ ಫೋನ್ ನಂಬರ್ ಇಂದ ಮಾಡಿ ಕೇಳಿ ಸರ್. ನಿಮ್ಗೆ ಧಮಕಿ ಹಾಕಿದ್ರೆ ಅವ್ನ್ ಸ್ವಂತ ಫೋನ್ ಇಂದ ಮಾಡಿ ಕೇಳಿ. ಅಮಾಯಕರು ಫೋನ್ ಇಸ್ಕತಾನೆ, ರಾಂಗ್ ಆಗಿ ಮಾಡ್ತಾನೆ ಅಷ್ಟೇ. ಅದು ಯಾವನ್ನಾಗ್ಲಿ ಸರ್ ಅವ್ನ್ ನಂಬರ್ ಕಳ್ಸಿರ್ತಾರೆ, ಬಿಟ್ಟು ಕೊಡುದಿಲ್ಲ ಅವ್ನ. ಈಗ ನೀವೆಲ್ಲ ನಮ್ ಬೆಂಬಲಕ್ಕಿದ್ದೀರಾ? ಖಂಡಿತ ಸರ್. ನಮ್ ಕರ್ನಾಟಕ ರಾಜ್ಯ ಮಹಿಳೆಯರು ನಿಮ್ ರೈಟ್ ನ್ಯೂಸ್ಗೆ ಇದ್ದೀವಿ ಸರ್. ಭರವಸೆ ನಾನ್ ಕೊಡ್ತೀನಿ. ಯಾಕಂದ್ರೆ ನನ್ನಂತ ಒಬ್ಬ ಮಹಿಳೆಯಿಂದ 10 ಮಹಿಳೆ ಉಳಿತಾರೆ ಅಂದಾಗ 10ರಿಂದ 1,000 ಉಳಿತಾರೆ, 1,000ರಿಂದ 1 ಕೋಟಿ ಉಳಿತಾರೆ ಸರ್. ಈ ನಮ್ಮ ಒಂದು ರಾಜ್ಯದಲ್ಲಿ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ, ಹೆಣ್ಮಕ್ಳು ಜೀವನ ಉಳಿತಾ ಇರೋದ್ರಿಂದ ನಿಮ್ಮ ಒಬ್ಬರಿಂದ ಸರ್ ಇಲ್ಲಿ ಉಳಿತಾ ಇರೋದು. ರೈಟ್ ನ್ಯೂಸ್ ಅವರು ಅಷ್ಟೇ ಚೆನ್ನಾಗ್ ಮಾಡ್ತಾ ಇದ್ರಿ, ಅಷ್ಟೇ ಧೈರ್ಯ ಹೇಳ್ಕೊಡ್ತಾ ಇದೀರಿ, ಅಷ್ಟೇ ಜನ ಬದುಕಿಸಿದಿರಿ ಸರ್. ಎಷ್ಟೋ ಜನಕ್ಕೆ ತೊಂದರೆ ಆದ್ರೆ ಪೊಲೀಸ್ ಸ್ಟೇಷನ್ಗಳು ಹೋಗ್ತಿಲ್ಲ, MLA ಫೋನ್ ಮಾಡ್ತಿಲ್ಲ, ಮಿನಿಸ್ಟರ್ಗಳಿಗೆ ಫೋನ್ ಮಾಡ್ತಿಲ್ಲ, ಅಧಿಕಾರಿಗಳ ಹತ್ರನೂ ಹೋಗ್ತಿಲ್ಲ, ನಮ್ಮ ಹತ್ರನೇ ಬರ್ತಾ ಇದ್ರೆ ನಮ್ಗೆ ಫೋನ್ ಮಾಡಿ. ಅಂದ್ರೆ ನಿಮ್ಮಲ್ಲಿ ಸಪೋರ್ಟಿಂಗ್ ಇದೆ ಸರ್. ನಿಮ್ಮದು ಒಂದು ಧೈರ್ಯ ತುಂಬ್ತಾ ಇದೀರಿ, ನಿಮ್ಮಲ್ಲಿ ಒಂದು ಸಪೋರ್ಟ್ ಕೊಡ್ತಾ ಇದೀರಿ. ಬಡ ಮಹಿಳಾ ಜನಿಗೆ ಅರ್ಥವಾಗಿ ತಿಳಿಸಿ ಹೇಳ್ಕೊಡ್ತಿದ್ದೀರಿ. ಯಾವ್ದೇ ಕಾರಣಕ್ಕೂ ನಿಮ್ ಮಕ್ಕಳನ್ನ ಬಿಟ್ಕೊಡ್ಬೇಡಿ, ನಿಮ್ ತಪ್ಪನ್ನ ನೀವು ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಧೈರ್ಯ ತುಂಬ್ತಿದ್ದೀರಿ ಸರ್. ಹಂಗಾಗಿ ನಿಮ್ಗೆ ಕಾಲ್ ಬರ್ತಾ ಇದೆ. ಅಲ್ಲೇ ತಿಳ್ಕೊಳ್ಳಿ ಸರ್, ನಿಮ್ಗೆ ಕಾಲ್ ಪ್ರತಿಯೊಂದು ಬಡ ಮಹಿಳೆ, ಪ್ರತಿಯೊಂದು ಮಹಿಳೆನೂ ನಿಮ್ಗೆ ಕಾಲ್ ಬರ್ತಾ ಇದ್ದಾಗ ನಿಮ್ ರೈಟ್ ನ್ಯೂಸ್ ಸರ್, ಅಥವಾ ಅದ್ರಲ್ಲಿ ನೀವು ಎಷ್ಟು ಇಂಪಾರ್ಟೆಂಟ್ ಅಂತ ಈ ಬಡ ಜನ ಮಹಿಳೆಯರು ಗೊತ್ತು. ಅದ ಯಾವನ ಅವ್ನ ಕಟ್ಟಡ ನನ್ ಮಗ ಎಲ್ಲಿ ಕುತ್ಕೊಂಡು ಹೇಳ್ತಾನಲ್ಲ ಅವನ್ಗಲ್ಲ ಸರ್. ಇನ್ನೊಂದ್ ಹೇಳ್ತಿದ್ನಿ, ನಿಮ್ಗ ಬೆದರಿಕೆ ಹಾಕಿರೋನುವೆ ಅವ್ನ ಹೆಂಡತಿ ಎಷ್ಟು ಸಂಘ ತಗೊಂಡಿರ್ತಾಳೆ ಅಂತ ಅದು ಅವನು ಗೊತ್ತಿರುತ್ತೆ ಸರ್, ಅವ್ನ ಹೆಂಡತಿ ಗೊತ್ತಿರುತ್ತೆ. ಅದು ಬಿಚ್ಚಿ ಹೇಳೋದಿಲ್ಲ ಅವನು. ಅವ್ನ ಮನೇಲಿ ಒಂದು ಸಂಘ ಇಲ್ಲ ಅಂತ ಹೇಳಿ ಸರ್, ಅವ್ನ ಫೋನ್ ನಂಬರ್ ಕಳಿಸಿ. ಅವ್ನ ಮನೇಲಿ ಒಂದು ಸಂಘ, ಒಂದ್ ಧರ್ಮಸ್ಥಳ ಅಲ್ಲ, ಒಂದ್ ಮೈಕ್ರೋ ಫೈನಾನ್ಸ್ ಅಥವಾ ಅವ್ನು ಏನೇ ಬಡ್ಡಿ ವ್ಯವಹಾರ ಮಾಡಿಲ್ಲ ಅಂತ ಹೇಳ್ಬಿಡ್ಲಿ ಸರ್. ಆವಾಗ ಅವ್ನ ಮಾತು ಕೇಳ್ತೀನಿ ನಾನು. ಪ್ರತಿ ಒಂದು ಮಹಿಳೆನೂ ತಕ್ಕೊಂಡಿರ್ತಾಳೆ ಸರ್. ಆಯ್ತಮ್ಮ, ಈಗ ಧರ್ಮಸ್ಥಳ ಸಂಘದಿಂದ ತಗೊಂಡಂತ ಹಣ ನೀವು ಲೆಕ್ಕ ಕೊಡೋರು ಕೊಡಲ್ಲ ಅಂತ ನಿಂತಿದ್ದೀರಾ, ಅದೇನ್ ಮಾಡ್ಲಿ ಅಂತ ನಿಂತಿದ್ದೀರಾ. ನಿಮ್ಮ ಹತ್ರ ಯಾರು ಬರ್ತಾನೂ ಇಲ್ಲ. ಹಾಗೆ ನಿಮ್ಮ ಕಾರ್ಯಕ್ರಮ ಎಷ್ಟು ಜನ ನೋಡಿದ್ರಾ? ನೋಡ್ಕೊಂಡು ಕೇಳಿದ್ರೆ ನಿಮ್ಗೆ ತುಂಬಾ ಜನ ನೋಡ್ತಾ ಇದಾರೆ, ನನ್ಗೆ ತುಂಬಾನೇ ಧೈರ್ಯ ಹೇಳ್ತಾ ಇದಾರೆ. ತುಂಬಾನೇ ನಮ್ಮ ಅಪ್ಪ ಹೇಳ್ತಿದಾರೆ ನನ್ಗೆ ಒಳ್ಳೇದಾಗ್ತಾ ಇದೆ, ನನ್ಗೆ ಜೀವ ಉಳಿತು. ಎಷ್ಟೋ ಜನ ಸಹಾಯಕ್ ಹೋಗಿದವ್ರೆಲ್ಲ ಬಂದು ನನ್ ಮುಂದೆ ಇವತ್ತು ನಿಂತಿದ್ದಾರೆ. ಎಲ್ಲ ಇದ್ ಮಾಡ್ತಾ ಇದಾರೆ ಸರ್, ಎಲ್ಲ ಹೊಗಳ್ತಾ ಇದಾರೆ. ಉಳಿಸ್ಕೊಟ್ಟಿದ್ದಾರೆ, ರಿಲೀಫ್ ಕೊಟ್ಟಿದೀಯ ಕಣವ ನಿನ್ನಿಂದ ಅಂತ ನನ್ಗೆ ಎಷ್ಟೊಂದು ಆಶೀರ್ವಾದಿಸ್ತಾರೆ. ಕೆಲವ್ರು ಬೈತಾರೆ, ಕೆಲವ್ರು ಆಶೀರ್ವಾದಿಸ್ತಾರೆ ಸರ್. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಲ್ಲ. ನಾವು ಬದುಕ್ಬೇಕು, ಬದುಕ್ತೀವಿ, ಹೋರಾಟಕ್ಕೆ ನಿಲ್ತೀವಿ ಸರ್. ಎಸ್ ಮೇಡಮ್, ಒಳ್ಳೇದಾಗ್ಲಿ ನಿಮ್ಗೆ. ಹಾಗೆ ಧರ್ಮಸ್ಥಳ ಸಂಘದಾಗಿರ್ಬೋದು, ಬೇರೆ ಬೇರೆ ಯಾವ್ದೇ ಫೈನಾನ್ಸ್ ಅವರಾಗಿರ್ಬೋದು, ಬಂದು ಕಿರುಕುಳ ಕೊಟ್ರೆ ಒಂದು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿ ಅಂತ ನೀವು ನಿಮ್ಮ ಸ್ನೇಹಿತರಿಗೆ ಹೇಳಿ. ಯಾಕಂದ್ರೆ ಇವತ್ತು ನೋಡಿ ನಿಮ್ಮ ಮಂಡ್ಯದಲ್ಲಿ ಇನ್ನೊಂದು ನಡೀತಿ, ಇವತ್ತು ಬೈಕ್ ನ ಸುಟ್ಟಾಕಿದ್ದಾರೆ. ಗೊತ್ತು ಸರ್. ನಾಗಮಂಗಲದಲ್ಲಿ ಬೈಕ್ ಸುಟ್ಟಾಕಿದ್ದಾರೆ, ಹೊಡೆದಿದ್ದಾರೆ. ಅಮ್ಮನ್ಗೂ ಹೊಡೆದವ್ರೆ ಸರ್, ಆ ತಾಯಿಗೆ ಪಾಪ. ಅವಾಗ ವಿಡಿಯೋ ಮಾಡ್ಕೊಂಡಿದ್ರೆ ನಾವು ಅವ್ರನ್ನ ಸುಮ್ನೆ ಬಿಡ್ತಾ ಇರಲಿಲ್ಲ, ದಿನ ಸರ್. ಆ ಗಾಬರಿಲಿ ನಮಗೂ ಆಗಲ್ಲ ಸರ್ ವಿಡಿಯೋ ಮಾಡ್ಕೊಳಕ. ಈಗ ನಮ್ಮ ಮಗನ್ಗೆ ಆಗ್ಲಿ, ನಮ್ ಗಂಡನ್ಗೆ ಆಗ್ಲಿ, ನಮ್ಮ ಮನೆ ಮಕ್ಕಳಿಗೆ ಆಗ್ಲಿ ಹೊಡಿತಾ ಇದ್ರೆ, ನಮ್ಗೆ ಹೊಡಿತಾ ಇದ್ರೆ ಅಲ್ಲಲ್ಲ ಎಲ್ಲೋ ಒಂದ್ ಕಡೆ ರೈಸ್ ಮಾಡ್ತಾ ಇದ್ದಾನೆ ವಾಯ್ಸ್ ಅಂದಂಗೆ ಒಂದು ವಿಡಿಯೋ ಮಾಡ್ಕೋಬೇಕು. ಅಲ್ಲಿ ನೀವು ಬುದ್ಧಿವಂತಿಕೆ ತೋರಿಸ್ಬೇಕು. ಇಲ್ಲಿ ನೋಡಿ, ಈಗ ನಮ್ಮಂತ ಬುದ್ಧಿವಂತರಿಗೆ ಬೇರೆಯವ್ರಿಗೆ ವಿಡಿಯೋ ಮಾಡ್ಕೊತಾರೆ. ಈಗ ಅಮ್ಮ ಮಾತಾಡಿದಾರಲ್ಲ ಸರ್, ನನ್ನ ಮಗನ್ಗೆ ಈ ತರ ಅಲ್ಲೇ ಮಾಡಿದ್ರಂತ ಅಮ್ಮನ್ಗೆ ವಿಡಿಯೋ ಮಾಡ್ಕೊಳಕ್ ಆಗುತ್ತಾ? ಗಾಬರಿ, ನನ್ ಮಗ ಉಳ್ಕೊಂಡ ನಾವು ಹೊಡೆದು ಬಿಟ್ಟಾರ, ಸಾಯಿಸ್ಬಿಡ. ಅಲ್ಲಿ ಬೆಂಕಿ ಬೈಕ್ ಹತ್ಕೊಂಡು ಉರಿತಾ ಇದೆ, ಇಲ್ಲಿ ಮಗನ್ ಹೊಡಿತಾ ಇದಾರೆ. ಅಮ್ಮ ಮಾತಾಡಕ್ಕೆ ಬರ್ತಾ ಇಲ್ಲ. ಅದು ನೋಡ್ತಾ ಇದ್ರೆ ಅವ್ನಿಗೆ ಅರ್ಥ ಆಗೋದಿಲ್ವಾ ಸರ್? ಅವ್ನು ನಿಮ್ನೆ ದಂಕೆ ಹಾಕಿದಿ, ಅದು ಮಾಡ್ತಿದಿ, ಮೋಸ ಮಾಡ್ತಿದಿ, ನ್ಯೂಸ್ ಕೊಡ್ತಾ ಇದೀವಿ ಅಂತ ನಿಮ್ಗೆ ಹೇಳ್ತಾ ಇದ್ದಾನಲ್ಲ, ಅದು ಅವ್ನಿಗೆ ಕಣ್ಣು ಕಾಣ್ತಾ ಇಲ್ವಾ? ಹೌದು. ಈಗ ನಿಮ್ಮ ಮುಖಾಂತರ ಮಹಿಳೆಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಮಹಿಳೆಯರಿಗೆ ತುಂಬಾನೇ ಹೇಳ್ತಾ ಇದ್ದೀನಿ ಸರ್. ರೈಟ್ ನ್ಯೂಸ್ ಅವ್ರಿಗೆ ಸಪೋರ್ಟ್ ಕೊಡಕ್ಕೆ ಹೇಳ್ತಾ ಇದ್ದೀನಿ ಸರ್, ಕರ್ನಾಟಕ ರಾಜ್ಯದವ್ರಿಗೆ. ಆದ್ರೆ ನಿಮ್ ರೈಟ್ ನ್ಯೂಸ್ ಇಂದ ನಾವು ಧೈರ್ಯ ತಗೋತಾ ಇದೀವಿ ಸರ್. ತುಂಬಾನೇ ಧೈರ್ಯ ಕೊಡ್ತಾ ಇದೀವಿ, ಧೈರ್ಯ ತಗೋತಾ ಇದೀವಿ. ನಾವು ಇದೇ ಹೋರಾಟಕ್ಕೆ ನಿಲ್ತಿದೀವಿ ಸರ್. ಯಾರೇ ಮಹಿಳೆಯರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರು ಹೆದರ್ಕೋಬೇಡಿ, ಯಾರು ಸಾವಾಗ್ಬೇಡಿ. ಯಾಕೆಂದ್ರೆ ಇವತ್ತು ನಾನು ಸಾಯ್ತಿದ್ದು ಬದುಕಿರೋಳು, ಬದುಕ್ ಬಂದಿರೋದ್ರಿಂದ ರೈಟ್ ನ್ಯೂಸ್ ಇಂದಾನೆ ನಾನು ಬದುಕಿರೋದು ಇವತ್ತಿಗೂ. ಒಂದು ವಾರದಲ್ಲಿ ಇಲ್ಲ ಅಂದ್ರೆ ನಾನು ಏನೋ ಆಗೋಗಿರುವೆ. ನಿಮ್ಮಿಂದ ಸರ್ ನಾನು ಬದುಕಿರೋದು. ನಿಮ್ ಧೈರ್ಯ ಹೇಳಿ, ನಿಮ್ದು ಸಪೋರ್ಟ್ ಕೊಟ್ಟಿದ್ದಕ್ಕೆ ನಾನು ಇವತ್ತಿಗೂ ಬದುಕಿರೋದು ಸರ್.